ಬಿಜೆಪಿ ಜೊತೆಗಿನ ಸಖ್ಯ ಮೈತ್ರಿ ಒಂದು ಪ್ರಾದೇಶಿಕ ಪಕ್ಷವನ್ನು ಬುಡ ಸಮೇತ ಕಿತ್ತು ಹಾಕುವಂತಹ ಒಂದು ಸ್ಥಿತಿಗೆ ತಗೊಂಡು ಹೋಗಿದೆಯಾ? ನೇರವಾಗಿ ಹೇಳ್ಬಿಡಿ ಮೇಡಮ್. ನೀವು ಮಾತಾಡ್ತಾ ಇರೋದು ಇವತ್ತು ಸನ್ಮಾನ್ಯ ಶ್ರೀ ಪೂಜನೀಯ ದೇವೇಗೌಡರ ಬಗ್ಗೆ. ದೇವೇಗೌಡರು ಯಾರಿಗೂ ಯಾವತ್ತೂ ಕೂಡ ಅಧಿಕಾರದಿಂದ ಹೋದವರಲ್ಲ, ಅಧಿಕಾರ ಬಯಸಿದವರಲ್ಲ. ಸನ್ಮಾನ್ಯ ದೇವೇಗೌಡರ ವ್ಯಕ್ತಿತ್ವ, ಧೀಮಂತ ನಾಯಕತ್ವನ ಇಡೀ ದೇಶ ಹೊಗಳಿದೆ, ಇಡೀ ದೇಶ ನೋಡಿದೆ. ಇವತ್ತು ಇಡೀ ದೇಶದಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಮೆಚ್ಚಿಸೋಂಥವ್ರು ಯಾರು ಹುಟ್ಟಲಿಲ್ಲ ಅಂತ ಹೇಳ್ಬೋದು. ಇವತ್ತು ಒಂದು ಗ್ರಾಮೀಣ ಪ್ರದೇಶದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಅಲ್ಲಿವರೆಗೂ ಬೆಳೆದು ಬಂದಂಥ ನಮ್ಮ ಏಕೈಕ ಧೀಮಂತ ಮಣ್ಣಿನ ಮಗ ಸನ್ಮಾನ್ಯ ಶ್ರೀ ಪೂಜನೀಯ ದೇವೇಗೌಡರ ಬಗ್ಗೆ ಮಾತಾಡ್ತಾರಲ್ಲ ಇವತ್ತು ಕಾಂಗ್ರೆಸ್ ಅವರು. ಅವ್ರು ಮಾತಾಡಬೇಕಾದ್ರೆ ಫಸ್ಟ್ ಏನಾದರೂ ಒಂದು ನೈತಿಕತೆ ಇಕ್ಕಬೇಕು. ಅನಿವಾರ್ಯ ಇದ್ದಾಗ ಸನ್ಮಾನ್ಯ ದೇವೇಗೌಡರು ಮನೆ ಬಾಗಿಲಿಗೆ ಬಂದಂಥ ದಿನಗಳನ್ನು ನೋಡಿದ್ದೀವಿ. ಎಂಥಂಥ ಅನಿವಾರ್ಯ ಎಂತೆಂಥ ಸಂದರ್ಭ ಬಂದು ಅಂದರೆ, ಅವರು 1996 97 ಸನ್ಮಾನ್ಯ ದೇವೇಗೌಡರು ಬಿಟ್ಟರೆ ಬೇರೆ ಯಾರು ಇರಲಿಲ್ಲ ದೇಶದಲ್ಲಿ ಪ್ರಧಾನಮಂತ್ರಿ ಮಾಡೋಂಥ ಒಂದು ವ್ಯಕ್ತಿತ್ವಕ್ಕೆ, ಅವತ್ತಿನ ವ್ಯಕ್ತಿತ್ವಕ್ಕೆ, ಅವತ್ತಿನ ಸಂದರ್ಭಕ್ಕೆ, ಅವತ್ತಿನ ವ್ಯವಸ್ಥೆಗೆ ಸನ್ಮಾನ್ಯ ದೇವೇಗೌಡರೇ ಪ್ರಧಾನಮಂತ್ರಿ ಮಾಡಬೇಕಾಗಿ ಬಂತು. ಬೇರೆ ಯಾರು ಇರಲಿಲ್ಲ, ಕಾಂಗ್ರೆಸ್ಸರಿಗೆ ಗತಿ ಇರಲಿಲ್ಲ ಅಂತಲೇ ಹೇಳ್ಬೋದು. ಅದಾದಮೇಲೆ ಅವನ್ನ ಹೆಂಗೆಲ್ಲ ನಡೆಸ್ಕೊಂಡ್ರು ಆ ವ್ಯವಸ್ಥೆಯಲ್ಲಿ. ಕೇವಲ ಅವರು ಅಧಿಕಾರಿ ಪಟ್ಟಿರ್ದಿದ್ರೆ ಅವರು ಪರಿಪೂರ್ಣವಾಗಿ 5 ವರ್ಷ ಪ್ರಧಾನಮಂತ್ರಿ ಕೂರ್ಬೋದಾಗಿತ್ತು. ಆದರೆ ಯಾವತ್ತೂ ಅವ್ರು ಲಾಬಿ ಮಾಡಿಲ್ಲ. ಲಾಬಿ ಮಾಡೋದು ಗೊತ್ತಿಲ್ಲ. ರಾಹುಲ್ ಗಾಂಧಿ ಥರ, ಸೋನಿಯಾ ಗಾಂಧಿ ಥರ, ಪ್ರಿಯಾಂಕಾ ಗಾಂಧಿ ಥರ ಈ ಥರ ಲಾಬಿ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಅಲ್ಲ, ಅವರೆಲ್ಲ ಯಾವ ಅಧಿಕಾರ ಹಿಡಿದಿದ್ದಾರೆ ಅಂತ ನೀವು ಹೇಳೋದು? ಅಲ್ಲ, ಅವ್ರ ಲಾಬಿಯಲ್ಲಿ ನಂಬರ್ 1 ಅವ್ರೀಗ ನೀವು ನೋಡ್ಬೋದು. ಇವತ್ತು ಆ ರೀತಿ ಇದ್ದಾಗ ಅಂತ ಒಂದು ಸಂದರ್ಭ ಬಂದಾಗ ಪ್ರಧಾನಮಂತ್ರಿ ಮಾಡಿದವರು ಇವರೇ ಈ ದೇಶಕ್ಕೆ. ಆ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಸ್ತವ್ರು ಇವರೇ. ಅವ್ರು ಅದೇ ಅಧಿಕಾರ ಬೇಕಂದ್ರೆ 5 ವರ್ಷ ಮಾಡ್ಬೋದಾಗಿತ್ತು, ಆದರೆ ಗೌರವಯುತವಾಗಿ ಬಿಟ್ಕೊಟ್ರು. ಆ ರೀತಿ ನೋಡೋಕೆ ಬಂದಾಗ 2018 ವಿಚಾರ ನೀವು ತಗೊಳ್ಳಿ. ಎಲ್ಲೂ ಕೂಡ ಕುಮಾರಸ್ವಾಮಿ ಅವರಾಗಲಿ, ದೇವೇಗೌಡರಾಗಲಿ ಎಲ್ಲೂ ಕಾಂಗ್ರೆಸ್ನ ಕರೆದಿಲ್ಲ. ತಾನಾಗೇ ಬಂದರು, ಜಾತ್ಯತೀತ ಪಕ್ಷ ನಮ್ಮದು, ನೀವು BJP ಸಪೋರ್ಟ್ ಮಾಡಬೇಡಿ, ನಮಗೆ ಸಪೋರ್ಟ್ ಮಾಡಿ, ಪೂರ್ಣಾವಧಿ ಕುಮಾರಣ್ಣ 5 ವರ್ಷ ಅವರು CM ಆಗಿರಬೇಕು, ನಮ್ದು ಏನೇ ಪೋರ್ಟ್ಫೋಲಿಯೋ ಡಿಮ್ಯಾಂಡ್ ಇಲ್ಲ, ಯಾವುದೇ ಸಚಿವ ಸ್ಥಾನ ಡಿಮ್ಯಾಂಡ್ ಇಲ್ಲ, ನಿಗಮ ಮಂಡಳಿ ನಾವು ಯಾವುದೂ ಕೇಳಲ್ಲ, ಸನ್ಮಾನ್ಯ ಕುಮಾರಸ್ವಾಮಿ 5 ವರ್ಷ CM ಆಗಿರಲಿ ಅಂತ ಕೇಳ್ಕೊಂಡ್ರು. ಅದನ್ನು ನಮ್ಮಂಥ ಜಾತ್ಯತೀತ ಪಕ್ಷಕ್ಕೆ ಒಲವಿತ್ತು. ಕಾಂಗ್ರೆಸ್ ಅವ್ರು ಮಾಡಬೇಕು, ಜಾತ್ಯತೀತ ಪಕ್ಷ ಎಲ್ಲನೂ ಒಂದು ಶಾಂತಿಯ ತೋಟ ತಗೊಂಡೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೈ ಜೋಡಿಸಿದ್ವಿ. ಆದರೆ ಇವರು ಗೋಮುಖ ವ್ಯಾಘ್ರಗಳು ನಡ್ಕೊಂಬಿಟ್ರು 2018 ಮುಖವಾಡಗಳು. ಹೆಂಗೆ ಕಾಂಗ್ರೆಸ್ ಅವರು ಹೆಂಗೆ ಅಂತ ಕೇಳ್ಬೋದು. ಇಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮೈತ್ರಿ ಸರ್ಕಾರದವರು ನಡೆದಂತೆ ನೋಡಿದ್ರು. ಹೆಂಗೆ ನೋಡಿದ್ರು? ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲ ಮನ್ನಾ ಮಾಡಿತ್ತು, ಹೆಗ್ಗಳಿಕೆ ಇವ್ರು ಬಂತು. ಮೈತ್ರಿ ಸರ್ಕಾರ ಇಟ್ಕೊಂಡು ರೈತರ ಸಾಲ ಮನ್ನಾ ಮಾಡಿದ ಕೀರ್ತಿ ಕುಮಾರಸ್ವಾಮಿ ಬಂತು. ಜನದರ್ಶನ ಮಾಡಿದ ಕೀರ್ತಿ ಕುಮಾರಸ್ವಾಮಿ ಬಂತು. ಜನತಾ ದರ್ಶನ ಮಾಡಿದ ಕೀರ್ತಿ ಕುಮಾರಸ್ವಾಮಿ ಬಂತು. ಗ್ರಾಮ ವಾಸ್ತವ್ಯ ಮಾಡಿದ ಕೀರ್ತಿ ಕುಮಾರಸ್ವಾಮಿ ಬಂತು. ಬೀದಿ ವ್ಯಾಪಾರಿಗೆ 10,000 ಕೊಟ್ಟಿತ್ತು ಕೀರ್ತಿ ಕುಮಾರಸ್ವಾಮಿ ಬಂತು. ಗಿರ್ವಿ ಅಂಗಡಿಯಲ್ಲಿ ಗಿರ್ವಿ ಇಟ್ಟಿದ್ದ ದುಡ್ಡು ಅದನ್ನ ಮನ್ನಾ ಮಾಡಿದ ಕೀರ್ತಿ ಕುಮಾರಸ್ವಾಮಿ ಬಂತು. ಅದಾದ್ಮೇಲೆ ಸದನದಲ್ಲಿ ಜೋಡಿ ಎತ್ತುಗಳ ಕಾಣಿಸ್ಕೊಂಡ್ರು. ಯಾರ್ಯಾರು ಕಾಣಿಸ್ಕೊಂಡ್ರು? DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಕಾಣಿಸ್ಕೊಂಡ್ರು. ಸದನದಲ್ಲಿ ನಿಂತ್ಕೊಂಡ್ರು, ರಾಜ್ಯದ ಜನಕ್ಕೆ ಒಂದು ವಚನ ಕೊಟ್ಟರು. ನಾವು ಜೋಡಿ ಎತ್ತುಗಳಾಗಿ ನಾವು ಸಮಗ್ರ ಕರ್ನಾಟಕ ಅಭಿವೃದ್ಧಿ ಮಾಡಕ್ಕೆ ನಾವು ಕಂಕಣ ತೊಟ್ಟು ನಿಂತೀವಿ ಅಂತ ಇಬ್ರು ಕೈ ಎದ್ದು ಜೋಡಿಸಿದ್ರು. ಆಗ ಕಂಡಂತ ಸನ್ಮಾನ್ಯ ಮುಖ್ಯಮಂತ್ರಿ ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು, ಇವರಿಬ್ರು ಗೌಡ್ರು ಜೋಡಿ ಎತ್ಕೊಳ್ಬಿಟ್ರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಮಾಡಿದ್ರೆ ನನ್ನ ಯಾರು ಗುರುತಿಸ್ತಾರೆ? ಹಿಂದೂ ನಾಯಕನ ಯಾರು ಕಡೆಗಣನೆ ಮಾಡ್ತಾವ್ರ ಅಂತೇಳಿ ಅಲ್ಲೇ ಶಾಂತಿವನ ತೋಟಕ್ಕೆ ಹೋದ್ರು. 1 ತಿಂಗಳು ಶಾಂತಿವನ ತೋಟದಲ್ಲಿ ಕುತ್ಕೊಂಡು ಕ್ಲೀನಾಗಿ ಪ್ರೀ ಪ್ಲಾನ್ ಮಾಡಿದ್ರು. ಶಾಂತಿವನದಲ್ಲಿ ಕುತ್ಕೊಂಡು ಹೆಂಗೆ ಯಾರನ್ನ ಇಲ್ಲಲ್ಲಿ ಕಟ್ಟಾಕ್ಬೇಕು, ಯಾರನ್ನ ಪಕ್ಷದಿಂದ ತೆಗಿಬೇಕು, ಹೆಂಗೆ ಆಪರೇಷನ್ ಕಮಲ ಮಾಡ್ಬೇಕು ಅಂತ ಮಾಡಿದ್ರು. ಅದೇ ರೀತಿ ಇವ್ರು ಬಂದು 14 ಜನನ ಹಾಡು ಹೋಗ್ಲಲ್ಲೇ ಆಪರೇಷನ್ ಕಮಲ ಮಾಡಿ ಮೈತ್ರಿ ಸರ್ಕಾರ ಇದ್ದಂಥ ಒಂದು ಒಳ್ಳೆ ರೀತಿ ನಡೀತಾ ಸರ್ಕಾರನ ಬೀಳ್ಸಿದಿದೆ ಕಾಂಗ್ರೆಸ್ ಪಕ್ಷದವರು. DMK ಜೊತೆ 30 ವರ್ಷ 40 ವರ್ಷ ಸಹಕಾರ ಕೊಟ್ಟರು, ಮೈತ್ರಿ ಮಾಡಿಕೊಂಡು ಪ್ರತಿ ಕ್ಷಣ DMK ಜೊತೆ ಕೈ ಜೋಡಿಸೋದು ನೀವೇ ನೋಡಿರ್ಬೋದು. 5 ಜನ MLA ಗೆದ್ದಿದ ತಕ್ಷಣ ಏನು ಹೇಳ್ದೆ ಕೇಳ್ದೆ ಅವ್ರು ಕೂಡ ಒಂದು ಮಾತು ಕೂಡ ಹೇಳ್ದೆ DMKಗೆ ಸೀದಾ ವಿಜಯ್ ಜೊತೆ ಹೋಗಿ ಸೇರ್ಕೊಂಡು ಕೈ ಜೋಡಿಸಿದ್ರು. ಇವತ್ತು ವಿಜಯ್ ಕೂಡ ಅವ್ರನ್ನ ತಿರಸ್ಕಾರ ಮಾಡ್ತಾರೆ, ನಿಮ್ಮ ಸಹವಾಸ ಬೇಡ ಅನ್ನೋ ಪರಿಸ್ಥಿತಿ ಬಂದಿದ್ದಾರೆ. ಇವತ್ತು ಸನ್ಮಾನ್ಯ ದೇವೇಗೌಡರನ್ನ BJP ಅವ್ರಿಗೆ ಇವತ್ತು ಯಾಕೆ ಕೊಡ್ಲಿಲ್ಲ, ಅವಾಗ ಅವಮಾನ ಮಾಡಿದ್ರು, ಅಗೌರವ ಮಾಡಿದ್ರು ಅಂತ ಕೇಳಬೇಕಾದ್ರೆ ಮೊದಲು ನೈತಿಕತೆ ಇಕ್ಕಬೇಕು. ಸನ್ಮಾನ್ಯ ದೇವೇಗೌಡರು, ಪೂಜನೀಯ ದೇವೇಗೌಡರು BJPಗೆ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರಾ? ರೈಟ್, ಅಲ್ಲಿಗೆ ಬರ್ತೀನಿ ನಾನು. ಅದು ನಂಗೆ ಇನ್ಫಾರ್ಮೇಶನ್ ಬೇಕು. ಯಾಕೆಂದ್ರೆ ನಿಮ್ಮ ಮತ್ತು BJP ಜೊತೆಗಿನ ಸಂಬಂಧ ಹೆಂಗಿದೆ, ನೀವು ಅಪ್ಲಿಕೇಶನ್ ಹಾಕಿದ್ರಾ, ಚರ್ಚೆ ಆಗಿತ್ತಾ ಇಲ್ವಾ, ಅದೆಲ್ಲ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಕೃಷ್ಣ ಅವ್ರು ಹೇಳಬೇಕು. ದೇವೇಗೌಡರು ಅನ್ನೋದೇ ಇವತ್ತಿನ